ಎಲ್ಲ ನಮ್ಮ ಜೆಡಿಎಸ್ ಪಕ್ಷದ ಮುಖಂಡರಲ್ಲಿ ಎಲ್ಲರಿಗೂ ಜವಾಬ್ದಾರಿ ಹಾಕಿದ್ದಾರೆ. ಏನು ಇವತ್ತಿನ ದಿವಸ ನಮ್ಮ ಮುಳಬಾಗಿಲು ತಾಲೂಕಿನ ಶಾಸಕರು ಸಮೃದ್ಧ ಮಂಜಣ್ಣವರು, ನಮ್ಮ ಅಧ್ಯಕ್ಷರಾದ ಕಾಡೇಪಲ್ಲಿ ನಾಗರಾಜಣ್ಣವರು, ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಾನ್ಯತನಾಗಿದ್ದ DCC ಡೈರೆಕ್ಟರ್ ಆದ ನಮ್ಮ ರಘುಪತಣ್ಣವರು, ಎಲ್ಲರೂ ಇಲ್ಲಿರೋ ಮುಖಂಡರೆಲ್ಲರೂ ಸೇರಿ ಇವತ್ತು ಏನು ಜವಾಬ್ದಾರಿ ಹೇಳ್ತಾ ಇದ್ದಾರೋ, ಹಾಲು ಒಕ್ಕೂಟದ ಇವತ್ತು ಎಲೆಕ್ಷನ್ ಚುನಾವಣೆ ಈ ತಿಂಗಳು 25ನೇ ತಾರೀಕು ಬರ್ತಾ ಇದೆ. ಆ 25ನೇ ತಾರೀಕಿಗೆ ನಮ್ಮ ಡೆಲಿಗೇಷನ್ ವೋಟರ್ಸ್ ಇದ್ದಾರಲ್ಲ, ವೋಟರ್ಗಳ ಹತ್ರ ಎಲ್ಲರೂ ಮುಖಂಡರುಗಳು ಹೋಗಿ ಭೇಟಿಯಾಗಿ ಎಲ್ಲರನ್ನು ಕನ್ವಿನೆನ್ಸ್ ಮಾಡಿ ಪಕ್ಷ ತೀರ್ಮಾನ ಮಾಡಿಕೊಂಡಿದೆ. ನಮ್ಮ ನಾಗರಾಜನ್ನು ನಮ್ಮ ಶ್ಯಾಮೇಗೌಡರು ಇಬ್ಬರನ್ನ ಗೆಲ್ಲಿಸ್ಕೊಂಡು ಬರ್ತೀವಿ ಅಂತ ನಿಮ್ಮ ಪತ್ರಕರ್ತರ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಏನು ಆ ಥರ ಸಂಕಷ್ಟ ಏನು ಬಂದಿಲ್ಲ. ಯಾಕಂದ್ರೆ ಪ್ರಕಾಶ್ ಅವರು ನಿಮ್ಮ ಜೊತೆ ತುಂಬಾ ಆತ್ಮೀಯರಾಗಿದ್ದವರು, ಏನು ಮಾಡ್ತೀರಾ ಹಂಗಾಗಿ ಈಗೂ ಆತ್ಮೀಯರೇ, ಈಗೂ ನಾವಿಬ್ಬರು ಒಂದೇ. ಈಗ ಬಂದಿರೋದು ಪಕ್ಷ ಬಂದಿದೆ, ಪಕ್ಷಕ್ಕೆ ಜವಾಬ್ದಾರಿ ಕೊಟ್ಟಾಗ ಪಕ್ಷಕ್ಕೆ ನಡ್ಕೊಂಡು ನೀವೇನಾದ್ರು ಮಾಡಿ ಒಪ್ಪಿಸ್ಬಿಟ್ಟು ವಾಪಸ್ ತೆಗೆಸೋ ಯೋಚನೆ ಇದೆಯಾ? ಅದು ನೋಡೋಣ ಮಾತಾಡ್ತೀವಿ. ಅಲ್ಲಪ್ಪ, ನಾವು ಈ ಎರಡು ಪಕ್ಷಕ್ಕೂ ನಾನೇ ಪ್ರಬಲ ಅಭ್ಯರ್ಥಿ ಸೈಟ್ ಕೊಡೋದಂತ ಹೇಳ್ತಾ ಇದ್ರು ಈ ಸ್ನೇಹಿತರು. ಎರಡು ಅಭ್ಯರ್ಥಿಗಳು ನಾನೇ ಫೈಟ್ ಕೊಡೋದು. ಅದು ಈಗ ಇಷ್ಟೊತ್ತು ಅನ್ನ ಹೇಳಿದ್ರಲ್ಲ ಪಕ್ಷಕ್ಕೆ ಎಲ್ಲರೂ, ಅದು ನಾನು ನೆನ್ನೆ ಹೇಳಿದೆ, ನೆನ್ನೆ ಪ್ರಶ್ನೆ ಕೇಳೋದು ಹೇಳಿದ್ದೀನಿ. ಎಲ್ಲರೂ ಗೆಲ್ಲಬೇಕಂತ ನಾನು ನಿಂತ್ಕೊಳ್ಳೋದು ಹೇಳ್ತಾರೆ ಅವರು. ಗೆಲ್ಲಬೇಕಲ್ಲ, ನೀವು ಗೆಲ್ದಿರ ಸೋಲ್ತೀವಿ ಅಂತ ಯಾರು ಹೇಳಿ, ಪ್ರತಿಯೊಬ್ಬರು ಅಷ್ಟೇ ಚುನಾವಣೆ ನಿಂತ್ಕೊಳ್ಳೋದು ಗೆಲ್ಲಬೇಕಂತ ನಿಂತ್ಕೊಳ್ಳೋದು. ಓಟ್ ಇವ್ರಿಗೆ ಕೇಳ್ತೀರಿ. ಹೌದು, ಪಕ್ಷ ಈಗ ತೀರ್ಮಾನ ಮಾಡಿದಾಗ ಪಕ್ಷಕ್ಕೆ